ಒಂದು ಅರಸುಗಳು ಅಧ್ಯಾಯ 2. ದಾವೀದನ ಅವಸಾನ ಕಾಲವು ಸಮೀಪಿಸಿದಾಗ ಅವನು ತನ್ನ ಮಗನಾದ ಸೊಲೊಮೋನನಿಗೆ ಆಜ್ಞಾಪಿಸಿದ್ದೇನೆಂದರೆ, ಭೂಲೋಕದವರೆಲ್ಲರೂ ಹೋಗುವ ದಾರಿಯನ್ನು ನಾನೂ ಈಗ ಹಿಡಿಯಬೇಕು. ನೀನು ಧೈರ್ಯದಿಂದಿರು, ನಿನ್ನ ಪೌರುಷವನ್ನು ತೋರಿಸು. ನಿನ್ನ ದೇವರಾದ ಯೆಹೋವನ ಕಟ್ಟಳೆಯನ್ನು ಕೈಕೊಂಡು ಆತನ ಮಾರ್ಗದಲ್ಲೇ ನಡೆದುಕೋ. ಮೋಶೆಯ ಧರ್ಮಶಾಸ್ತ್ರದಲ್ಲಿ ಬರೆದಿರುವ ಆತನ ಆಜ್ಞಾನಿಯಮ ವಿಧಿನಿರ್ಣಯಗಳನ್ನು ಪಾಲಿಸು. ಹೀಗೆ ಮಾಡುವುದಾದರೆ ನೀನು ಯಾವುದನ್ನು ಮಾಡಿದರೂ ಎಲ್ಲಿಗೆ ಹೋದರೂ ಕೃತಾರ್ಥನಾಗುವಿ. ಮತ್ತು ಯೆಹೋವನು ನಿನ್ನ ಸಂತಾನದವರು ನಂಬಿಗಸ್ತರಾಗಿ ಪೂರ್ಣ ಮನಸ್ಸಿನಿಂದಲೂ ಪೂರ್ಣ ಪ್ರಾಣದಿಂದಲೂ ನನಗೆ ನಡೆದುಕೊಳ್ಳುವುದರಲ್ಲಿ ಜಾಗರೂಕರಾಗಿರುವುದಾದರೆ ಅವರು ತಪ್ಪದೇ ಇಸ್ರಾಯೇಲ್ ಸಿಂಹಾಸನದ ಮೇಲೆ ಕೂತುಕೊಳ್ಳುವರು ಎಂಬುದಾಗಿ ತಾನು ನನಗೆ ಮಾಡಿದ ವಾಗ್ದಾನವನ್ನು ಸ್ಥಿರಪಡಿಸುವನು. ಚೆರೂಯಳ ಮಗನಾದ ಯೋವಾಬನು ನನಗೆ ಮಾಡಿರುವುದನ್ನು ಬಲ್ಲೆಯಲ್ಲ. ಅವನು ಇಬ್ಬರು ಇಸ್ರಾಯೇಲ್ ಸೇನಾಪತಿಗಳಾದ ನೇರನ ಮಗ ಅಬ್ನೇರನನ್ನೂ ಯೆತೆರನ ಮಗ ಅಮಾಸನನ್ನು ಕೊಂದು ಹಾಕಿದನು. ಯುದ್ಧ ಕಾಲದಲ್ಲಿಯೋ ಎಂಬಂತೆ ಸಮಾಧಾನ ಕಾಲದಲ್ಲಿಯೂ ರಕ್ತ ಸುರಿಸಿ ಅದನ್ನು ತನ್ನ ನಡುಕಟ್ಟಿಗೂ ಪಾದರಕ್ಷೆಗಳಿಗೂ ಹಚ್ಚಿಕೊಂಡನು. ಅವನಿಗೇನು ಮಾಡಬೇಕೆಂಬುದು ಬುದ್ಧಿವಂತನಾದ ನಿನಗೆ ಗೊತ್ತುಂಟಲ್ಲ. ಅವನ ಮುದಿ ತಲೆಯು ಸಮಾಧಿಯನ್ನು ಸಮಾಧಾನದಿಂದ ಸೇರದಂತೆ ಮಾಡು. ಆದರೆ ನೀನು ಗಿಲ್ಯಾದ್ಯನಾದ ಬರ್ಜಿಲ್ಲಯ್ಯ ಮಕ್ಕಳಿಗೆ ಉಪಕಾರ ಮಾಡಬೇಕು. ಅವರು ನಿತ್ಯವೂ ನಿನ್ನ ಪಂಕ್ತಿಯಲ್ಲಿ ಊಟ ಮಾಡುತ್ತಿರಬೇಕು. ಯಾಕಂದರೆ ನಾನು ನಿನ್ನ ಸಹೋದರನಾದ ಅಬ್ಷಾಲೋಮನ ಬಳಿಯಿಂದ ಓಡಿ ಹೋದಾಗ ಅವರು ನನ್ನನ್ನು ಉಪಚರಿಸಿದರು. ಬೆನ್ಯಾಮೀನ್ಯನಾದ ಗೇರನ ಮಗನೂ ಬಹೂರೀಮ್ ಊರಿನವನೂ ಆದ ಶಿಮ್ಮಿಯು ನಿನ್ನ ಬಳಿಯಲ್ಲಿರುತ್ತಾನಲ್ಲ. ನಾನು ಮಹನಯಿಮಿಗೆ ಹೋದಾಗ ಅವನು ನನ್ನನ್ನು ಬಹುಕ್ರೂರವಾಗಿ ಶಪಿಸಿದನು. ಅವನು ನನ್ನನ್ನು ಎದುರುಗೊಳ್ಳುವುದಕ್ಕೆ ಯೋರ್ದನಿಗೆ ಬಂದಾಗ ನಾನು ಅವನಿಗೆ, ನಿನ್ನನ್ನು ಕೊಲ್ಲುವುದಿಲ್ಲ ಎಂಬುದಾಗಿ ಯೆಹೋವನ ಹೆಸರಿನಲ್ಲಿ ಪ್ರಮಾಣ ಮಾಡಿದೆನು. ನೀನಾದರೂ ಅವನನ್ನು ಶಿಕ್ಷಿಸದೆ ಬಿಡಬೇಡ. ನೀನು ಬುದ್ಧಿವಂತನಲ್ಲವೋ? ಅವನ ಮುದಿ ತಲೆಯು ರಕ್ತಮಯವಾಗಿ ಸಮಾಧಿ ಸೇರುವಂತೆ ಏನು ಮಾಡಬೇಕೆಂಬುದು ನಿನಗೆ ಗೊತ್ತಿರುವುದು ಎಂಬುದೇ. ಅನಂತರ ದಾವೀದನು ಪಿತೃಗಳ ಬಳಿಗೆ ಸೇರಿದನು. ಅವನ ಶವವನ್ನು ದಾವೀದನಗರದಲ್ಲಿ ಸಮಾಧಿ ಮಾಡಿದರು. ದಾವೀದನು ಇಸ್ರಾಯೇಲ್ಯರನ್ನು ಆಳಿದ್ದು 40 ವರ್ಷ. ಹೇಗೆಂದರೆ ಹೆಬ್ರೋನಿನಲ್ಲಿ 7 ವರ್ಷ, ಯೆರೂಸಲೇಮಿನಲ್ಲಿ 33 ವರ್ಷ ಆಳಿದನು. ಸೊಲೊಮೋನನು ತನ್ನ ತಂದೆಯಾದ ದಾವೀದನ ಸಿಂಹಾಸನವನ್ನು ಏರಿದನು. ಅವನ ರಾಜ್ಯವು ಬಹಳವಾಗಿ ಬಲಗೊಂಡಿತು. ಹಗ್ಗೀತಳ ಮಗನಾದ ಅದೋನಿಯನು ಸೊಲೊಮೋನನ ತಾಯಿಯಾದ ಬತ್ಷೆಬೆಯ ದರ್ಶನಕ್ಕೆ ಬಂದನು. ಆಕೆಯು ಅವನನ್ನು, ನೀನು ಸಮಾಧಾನದಿಂದ ಬಂದಿರುತ್ತೀಯೋ ಎಂದು ಕೇಳಲು ಅವನು, ಹೌದು, ಸಮಾಧಾನದಿಂದ ಬಂದೆನು ಎಂದನು. ಆಮೇಲೆ ಅವನು, ನಿನಗೊಂದು ಮಾತು ಹೇಳಬೇಕೆಂದು ಬಂದಿದ್ದೇನೆ ಅನ್ನಲು ಆಕೆಯು, ಹೇಳು ಅಂದಳು. ಆಗ ಅವನು, ರಾಜ್ಯವು ನನಗೆ ಬರಬೇಕಾಗಿತ್ತು. ನಾನೇ ಅರಸನಾಗುವೆನೆಂದು ಇಸ್ರಾಯೇಲ್ಯರೆಲ್ಲರೂ ಎದುರು ನೋಡುತ್ತಿದ್ದರೆಂದು ನೀನು ಬಲ್ಲೆಯಷ್ಟೇ. ಆದರೆ ಅದು ತಪ್ಪಿ ನನ್ನ ತಮ್ಮನಿಗೆ ಹೋಯಿತು. ಅದು ಯೆಹೋವನಿಂದಲೇ ಅವನಿಗೆ ದೊರಕಿತು. ಅದಿರಲಿ, ಒಂದು ಬಿನ್ನಹವಿದೆ, ಅದನ್ನು ತಿರಸ್ಕರಿಸಬೇಡ ಎನ್ನಲು ಆಕೆಯು, ಅದೇನು ಹೇಳು ಅಂದಾಗ ಅವನು, ದಯವಿಟ್ಟು ಶೂನೇಮ್ಯಳಾದ ಅಬೀಷಗ್ ಎಂಬಾಕೆಯನ್ನು ನನಗೆ ಹೆಂಡತಿಯನ್ನಾಗಿ ಕೊಡಬೇಕೆಂದು ಅರಸನಾದ ಸೊಲೊಮೋನನಿಗೆ ಹೇಳು. ಅವನು ನಿನ್ನ ಮಾತನ್ನು ತಳ್ಳುವುದಿಲ್ಲ ಅಂದನು. ಬತ್ಷೆಬೆಯು, ಒಳ್ಳೆಯದು, ನಾನು ನಿನಗೋಸ್ಕರ ಸನ್ನಿಧಿಯಲ್ಲಿ ಅರಿಕೆ ಮಾಡುತ್ತೇನೆ ಎಂದು ಹೇಳಿದಳು. ಆಕೆಯು ಅದೋನಿಯನಿಗಾಗಿ ಮಾತಾಡುವುದಕ್ಕೋಸ್ಕರ ಅರಸನಾದ ಸೊಲೊಮೋನನ ಬಳಿಗೆ ಬರುತ್ತಿರುವಾಗ ಅರಸನು ಎದ್ದು ಹೋಗಿ ಆಕೆಯನ್ನು ಎದುರುಗೊಂಡು ನಮಸ್ಕರಿಸಿದನು. ಅನಂತರ ತಾನು ಸಿಂಹಾಸನದ ಮೇಲೆ ಕೂತು ರಾಜಮಾತೆಗೋಸ್ಕರ ಒಂದು ಆಸನವನ್ನು ತರಿಸಲು ಆಕೆಯು ಅವನ ಬಲಗಡೆಯಲ್ಲಿ ಕೂತುಕೊಂಡು, ಒಂದು ಸಣ್ಣ ಬಿನ್ನಹ ಉಂಟು, ಅದನ್ನು ತಿರಸ್ಕರಿಸಬೇಡ ಎಂದು ಹೇಳಿದಳು. ಅರಸನು, ನನ್ನ ತಾಯಿಯೇ, ಏನು ಬೇಕು ಕೇಳು, ನಾನು ಆಗದು ಅನ್ನುವುದಿಲ್ಲ ಎಂದನ್ನಲು ಆಕೆಯು, ಶೂನೇಮ್ಯಳಾದ ಅಬೀಷಗ್ ಎಂಬಾಕೆಯು ನಿನ್ನ ಅಣ್ಣನಾದ ಅದೋನಿಯನಿಗೆ ಹೆಂಡತಿಯಾಗಿ ಕೊಡಲ್ಪಡಲಿ ಅಂದಳು. ಆಗ ಅರಸನಾದ ಸೊಲೊಮೋನನು ತನ್ನ ತಾಯಿಗೆ,
ಅದೋನಿಯನಿಗೋಸ್ಕರ ಶೂನೇಮ್ಯಳಾದ ಅಭಿಷಗ್ ಎಂಬಾಕೆಯನ್ನು ಮಾತ್ರ ಕೇಳುವುದೇಕೆ? ಅವನಿಗೆ ರಾಜ್ಯವನ್ನು ಕೊಡಬೇಕೆಂದು ಕೇಳು. ಅವನು ನನ್ನ ಅಣ್ಣನಲ್ಲವೇ? ಯಾಜಕನಾದ ಎಬ್ಯಾತಾರನು, ಚೆರೂಯಳ ಮಗನಾದ ಯೋವಾಬನು ಅವನ ಪಕ್ಷದವರಾಗಿದ್ದಾರೆ ಎಂದು ಉತ್ತರ ಕೊಟ್ಟನು. ಇದಲ್ಲದೆ ಅರಸನಾದ ಸೊಲೊಮೋನನು, ಯೆಹೋವನಾಣೆ, ಅದೋನಿಯನ ಈ ಮಾತಿಗೋಸ್ಕರ ನಾನು ಅವನನ್ನು ಮರಣಕ್ಕೆ ಪಾತ್ರನೆಂದು ಎಣಿಸದಿದ್ದರೆ ದೇವರು ನನಗೆ ಬೇಕಾದದ್ದನ್ನು ಮಾಡಲಿ. ನನ್ನ ತಂದೆಯಾದ ದಾವೀದನ ಸಿಂಹಾಸನದ ಮೇಲೆ ನನ್ನನ್ನು ಕುಳ್ಳಿರಿಸಿ ಬಲಪಡಿಸಿ ತಾನು ವಾಗ್ದಾನ ಮಾಡಿದಂತೆ ನನಗೆ ಮನೆಯನ್ನು ಕಟ್ಟಿದ ಯೆಹೋವನಾಣೆ, ಅದೋನಿಯನು ಈ ಹೊತ್ತೇ ಸಾಯಬೇಕು ಎಂದು ಹೇಳಿ ಯೆಹೋಯಾದಾವನ ಮಗನಾದ ಬೆನಾಯನಿಗೆ ಆಜ್ಞಾಪಿಸಿದ್ದರಿಂದ ಅವನು ಹೋಗಿ ಅವನನ್ನು ಹೊಡೆದು ಕೊಂದು ಹಾಕಿದನು. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದಿನ ನಮ್ಮ ಅಧ್ಯಯನ ಮೊದಲನೇ ಅರಸುಗಳ ಗ್ರಂಥ, ದ ಫಸ್ಟ್ ಬುಕ್ ಆಫ್ ಕಿಂಗ್ಸ್, 2ನೇ ಅಧ್ಯಾಯ, ಚಾಪ್ಟರ್ 2. ಇದರಲ್ಲಿ ನಾವು ಇಂದು ಭಾಳ ಆಶ್ಚರ್ಯವಾದಂಥ ಒಂದು ಸಂಗತಿಯನ್ನು ನಾವು ನೋಡಲಿಕ್ಕಿದ್ದೇವೆ. ಮೊದಲನೇ ಅಧ್ಯಾಯದಲ್ಲಂತೂ ಯಾವ ರೀತಿಯಾಗಿ ದಾವಿದನ ಮಗನಾದಂಥ ಅದೋನೀಯನು ಅರಸನಾಗುವುದಕ್ಕೆ ಪ್ರಯತ್ನಿಸಿದ ಅಂತ ನಾವು ಮೊದಲನೇ ಅಧ್ಯಾಯದಲ್ಲಿ ನೋಡ್ತೇವೆ. ಅದರಲ್ಲಿ ಒಂದು ದುಃಖಕರವಾದಂಥ ಒಂದು ವಾಕ್ಯ ಏನಂದರೆ, ಮೊದಲನೇ ಅರಸುಗಳ ಗ್ರಂಥ 1ನೇ ಅಧ್ಯಾಯದ 5ನೇ ವಚನದಲ್ಲಿ, ತಂದೆ ಮಗನನ್ನು ಒಂದ್ಸರಿ ಕೂಡ ಗದರಿಸಲಿಲ್ಲ ಅಂತ್ರಿ. ದಿ ಫಾದರ್ ಡಿಡ್ ನಾಟ್ ಕರೆಕ್ಟ್ ಹಿಸ್ ಓನ್ ಸನ್. ಯಾಕಂತ ಹೇಳಿದ್ರೆ ಇಲ್ಲಿ ಇರುವಂಥ 6ನೇ ವಚನ ಈ ರೀತಿಯಾಗಿದೆ, ಅವನ ತಂದೆಯು, ಮೊದಲನೇ ಸಮುವೇಲ 1:6, 5ನೇ ವಚನದಲ್ಲಿ ಸ್ವಲ್ಪ ಹಿನ್ನೆಲೆ ಇದೆ. ಆದರೆ 6ನೇ ವಚನದಲ್ಲಿ, ತಂದೆಯು ನೀನು ಹಾಗೆ ಹೀಗೆ ಮಾಡಿದ್ದೇಕೆ ಎಂದು ಅವನನ್ನು ಒಂದು ಸಾರಿಯಾದರೂ ಗದರಿಸಿದ್ದು ಇರಲಿಲ್ಲ. ನಿಮ್ಮನ್ನು ಗದರಿಸಲಿಕ್ಕೆ ಯಾರು ಇಲ್ಲದಿದ್ದರೆ ಚಿಂತಾಜನಕವಾದಂಥ ಒಂದು ಆತ್ಮಿಕ ಜೀವನ. ನಾನು ಕೆಲವು ಸಾರಿ ಹೇಳ್ತಾ ಇರ್ತೀನಿ, ನಿಮಗೆ ಒಬ್ಬ ಆತ್ಮಿಕ ತಂದೆ, ಎ ಸ್ಪಿರಿಚುವಲ್ ಫಾದರ್ ನಿಮಗೆ ಇಲ್ಲದಿದ್ದರೆ ಯು ಆರ್ ಎ ಸ್ಪಿರಿಚುವಲ್ ಆರ್ಫನ್, ಆತ್ಮಿಕವಾಗಿ ಅನಾಥರ್ ಅಂತ ಹೇಳ್ಬಿಟ್ಟು. ಇಲ್ಲಿ ನಾವು ನೋಡುವಾಗ ಯಾಕೆಂತ ನಮಗೆ ಗೊತ್ತಿಲ್ಲ ಹಿನ್ನೆಲೆ, ಆದರೆ ಭಾಳ ವಿಷಾದಕರವಾದಂಥ ವಿಷಯ ಅದೇನಂತ ಹೇಳಿದರೆ, ದಾವಿದನು ಅದೋನೀಯನನ್ನು ಒಂದು ಸಾರಿ ಆದರೂ ಕೂಡ ಗದರಿಸಲಿಲ್ಲ ಅಂತ್ರಿ. ಕೆಲವು ಸಾರಿ ಈ ರೀತಿಯಾಗಿ ಆಗುವಂಥ ಸಾಧ್ಯತೆ ಅದೇನಂತ ಹೇಳಿದ್ರೆ, ಒಂದು ಸಾರಿ ಗದರಿಸ್ತೇವೆ, ಅವ್ರು ತಗೊಳ್ಳೋದಿಲ್ಲ ಕರೆಕ್ಷನ್ಸು, 2ನೇ ಸಾರಿ ಗದರಿಸ್ತೇವೆ, ತಗೊಳ್ಳೋದಿಲ್ಲ ಕರೆಕ್ಷನ್ಸು. ಆ ರೀತಿಯಾಗಿರುವಾಗ ಅವರಿಷ್ಟಕ್ಕೆ ಅವರನ್ನು ಬಿಟ್ಬಿಡೋದು ಒಳ್ಳೆಯದು. ಯಾಕಂತ ಹೇಳಿದರೆ ದೇ ಆರ್ ನಾಟ್ ಟೀಚಬಲ್. ಅವರು ಕಲಿತುಕೊಳ್ಳಲಿಕ್ಕೆ, ತಗ್ಗಿಸ್ಕೊಳ್ಳಲಿಕ್ಕೆ ಸಿದ್ಧವಿಲ್ಲದ ಕಾರಣ. ಆದರೆ ಭಾಳ ವಿಷಾದಕರವಾದಂಥ ಒಂದು ಸಂಗತಿ ಅದೇನಂತ ಹೇಳಿದ್ರೆ, ಅವನು ತಿರುಗಿ ಬೀಳ್ತಾನೆ ಅಂಥ ಒಂದು ಫೌಂಡೇಶನ್ ಅವನಿಗಿದ್ದರಿಂದ, ಅಸ್ಥಿವಾರ ಇದ್ದುದರಿಂದ ಅದೋನೀಯನು ತಿರುಗಿ ಬೀಳುವಂಥದ್ದನ್ನು ನಾವು ನೋಡ್ತೇವೆ. ಮತ್ತು ಅದೇ ಸಂದರ್ಭದಲ್ಲಿ ನಾಥಾನನು, ದಾವಿದನಿಗೆ ಒಬ್ಬ ಒಳ್ಳೆ ಫ್ರೆಂಡ್ ಇದ್ದನು. ಯಾರಿಗೆ ಆತ್ಮಿಕವಾದಂಥ ಒಬ್ಬ ಒಳ್ಳೆ ಫ್ರೆಂಡ್ ಇರ್ತಾರೋ ಅವರು ಧನ್ಯರು. ಯಾಕಂತ ಹೇಳಿದ್ರೆ ದಾವಿದನಿಗೆ ನಾಥಾನನು ಎಂಬ ಪ್ರವಾದಿ ಫ್ರೆಂಡ್ ಆಗಿದ್ದನು. ನಾಥಾನ್ ಅಂತ ಹೇಳಿದರೆ ಗಿಫ್ಟ್, ಕೊಡುಗೆ, ದೇವರ ಒಂದು ಕೊಡುಗೆ, ಸ್ನೇಹಿತನು. ಆ ರೀತಿಯಾಗಿರುವಂಥ ನಾಥಾನ್ ಏನು ಮಾಡಿಬಿಡ್ತಾನೆ, ಆ ಒಂದು ಕಥೆಯಲ್ಲಿ ತಿರುವನ್ನು ತರ್ತಾನ್ರಿ. ಹಿ ಬ್ರಿಂಗ್ಸ್ ಎ ಟರ್ನಿಂಗ್ ಪಾಯಿಂಟ್. ಯಾಕಂತ ಹೇಳಿದರೆ ಇಲ್ಲಿ ಅದೋನೀಯನು ತಿರುಗಿ ಬಿದ್ದು ರಾಜನಾಗುವಂಥ ಒಂದು ಸಾಧ್ಯತೆಯಲ್ಲಿ ನಾಥಾನನು ಬಂದು ಈಗ ಸೊಲೊಮೋನನನ್ನು ಅರಸನಾಗಿ ಆಶೀರ್ವಾದದಿಂದ, ಯಾರ ಆಶೀರ್ವಾದ? ದಾವಿದನ ಆಶೀರ್ವಾದದಿಂದ ಸೊಲೊಮೋನು ಅಭಿಷೇಕ, ರಾಜ್ಯಾಭಿಷೇಕ ಹೊಂದುವಂಥದ್ದನ್ನು
ಮೊದಲನೇ ಅಧ್ಯಾಯದಲ್ಲಿ ನೋಡ್ತೀವಿ. ಎರಡನೇ ಅಧ್ಯಾಯದಲ್ಲಿ ಮೊದಲನೇ ವಚನ ನೋಡುವಾಗ ದಾವಿದನ ಅವಸಾನ ಕಾಲವು, ಹಿ ಈಸ್ ಇನ್ ದ ಲಾಸ್ಟ್ ಡೇ, ಮರಣ ಹೊಂದುವುದಕ್ಕೆ ಕೊನೆಯ ದಿನ ಇದು. ದಾವಿದನ ಅವಸಾನ ಕಾಲವು ಸಮೀಪಿಸಿದಾಗ ಅವನು ತನ್ನ ಮಗನಾದ ಸೊಲೊಮೋನನಿಗೆ ಆಜ್ಞಾಪಿಸಿದ್ದೇನೆಂದರೆ, ಈಗ ಭೂಲೋಕದಲ್ಲಿ ಅತ್ಯಂತ ಭಕ್ತಿವಂತನಾದ ವ್ಯಕ್ತಿ ದಾವಿದನು. ಯಾರೂ ಇರಲಿಲ್ಲ, ಒಂದು ವೇಳೆ ಇದ್ದರೂ ಕೂಡ ಅದರ ದಾಖಲೆ ಇಲ್ಲ. ಆದರೆ ದಾವಿದನು ಅತ್ಯಂತ ಭಕ್ತಿ ಉಳ್ಳಂಥ ವ್ಯಕ್ತಿ ಎಂಬುದಾಗಿ ಹೇಳುವುದಕ್ಕೆ ಕಾರಣ ಭಾಳ ಇದೆ. ಒಂದು ಕಾರಣವನ್ನು ನಾನು ತೋರಿಸ್ತೇನೆ. ಒಂದು ವಾಕ್ಯ ನನಗೆ ನೆನಪಿಗೆ ಬರ್ತಿದೆ. ಅದೇನಂತ ಹೇಳಿದರೆ, ಅಪೊಸ್ತಲರ ಕೃತ್ಯಗಳಲ್ಲಿ 13ನೇ ಅಧ್ಯಾಯ, ದ ಬುಕ್ ಆಫ್ ಆ್ಯಕ್ಟ್ಸ್ ಚಾಪ್ಟರ್ 13, ಅದರಲ್ಲಿ 22ನೇ ವಚನ ಈ ರೀತಿಯಾಗಿದೆ. ಆಮೇಲೆ ದೇವರು, ಆ್ಯಕ್ಟ್ಸ್ 13:22, ಅಪೊಸ್ತಲರ ಕೃತ್ಯ 13:22, ಆಮೇಲೆ ದೇವರು ಅವನನ್ನು ತೆಗೆದುಹಾಕಿ, ಯಾರನ್ನು? ಸೌಲನನ್ನು ತೆಗೆದುಹಾಕಿ ದಾವೀದನನ್ನು ಅವರ ಮೇಲೆ, ಯಾರ ಮೇಲೆ? ಇಸ್ರಾಯೇಲರ ಮೇಲೆ ಅರಸನನ್ನಾಗಿ ಮಾಡಿ. ಈಗ ದೇವರು ದಾವೀದನ ಬಗ್ಗೆ ಹೇಳಿದಂಥ ಮಾತನ್ನು ದಯವಿಟ್ಟು ಕೇಳಿಸ್ಕೊಡ್ರಿ. ಅದರಲ್ಲಿ ಈ ರೀತಿಯಾಗಿ ದೇವರು ಹೇಳ್ತಾನೆ, ಇಷಯನ ಮಗನಾದ ದಾವೀದನು ನನಗೆ ಸಿಕ್ಕಿದನು, ಅವನು ನನಗೆ ಒಪ್ಪುವ ಮನುಷ್ಯನು, ಅವನು ನನ್ನ ಇಷ್ಟವನ್ನೆಲ್ಲ ನೆರವೇರಿಸುವನು. ವಾವ್, ಆಶ್ಚರ್ಯ. ನಾವು ದೇವರಿಗೆ ಸಾಕ್ಷಿ ಕೊಟ್ಟರೆ ಅದು LKG ಸಾಕ್ಷಿ. ದೇವರು ನಮ್ಮ ಬಗ್ಗೆ ಸಾಕ್ಷಿ ಕೊಟ್ಟರೆ ಅದು PhD ಸಾಕ್ಷಿಯಾಗಿರ್ತದೆ. ಆದ ಕಾರಣ ದಾವಿದನು ಭೂಲೋಕದಲ್ಲಿ ಆ ಟೈಮ್ನಲ್ಲಿ, ಆ ಕಾಲದಲ್ಲಿ, ಅಂದರೆ ಮೊದಲನೇ ಅರಸುಗಳ ಗ್ರಂಥ 2ನೇ ಅಧ್ಯಾಯದ ಕಾಲದಲ್ಲಿ ಭೂಲೋಕದ ಅತ್ಯಂತ ಭಕ್ತಿವಂತನಾದ ವ್ಯಕ್ತಿಯಾಗಿದ್ದನು ದಾವಿದನು. ಈಗ ತನ್ನ ಮಗನನ್ನು ಕರೆಸಿಬಿಟ್ಟು ಅವನು ಹೇಳುವಂಥ ಮಾತು 2ನೇ ವಚನದಲ್ಲಿ, ಭೂಲೋಕದವರೆಲ್ಲರೂ, ಆಶ್ಚರ್ಯ ಅಲ್ವಾ, ಭೂಲೋಕದವರೆಲ್ಲರೂ ಹೋಗುವ ದಾರಿಯನ್ನು ನಾನು ಈಗ ಹಿಡಿಯಬೇಕು. ಭೂಲೋಕದಲ್ಲಿ ಇರುವಂಥ ಎಲ್ಲರೂ ಒಂದು ದಾರಿ ಹಿಡಿಬೇಕು, ಕಂಪಲ್ಸರಿ. ಅದು ಯಾವುದು? ಮರಣದ ದಾರಿ. ಈಗ ಮರಣ ಹೊಂದುವಂಥ ಒಂದು ಟೈಮ್ನಲ್ಲಿ, ಸಮಯದಲ್ಲಿ, ಇನ್ನು ಕೆಲವೇ ನಿಮಿಷಗಳು ಬಹುಶಃ ದಾವಿದನು ಸತ್ತು ಹೋಗ್ತಾನೆ. ಸಾಯೋದಕ್ಕೆ ಮುಂಚಿತವಾಗಿ ದಾವಿದನು ಏನೇನು ಮಾತು ಹೇಳಿದ್ದಾನೆ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿಕ್ಕೆ ನಿಮಗೆ ಇಂಟ್ರೆಸ್ಟ್ ಇರ್ಬೋದು. ನೋಡಿಕೊಳ್ಳೋಣ ಬನ್ನಿರಿ. ಮೊಟ್ಟ ಮೊದಲನೇದಾಗಿ ಅವನು ಹೇಳುವಂಥ ಮಾತು ಏನಂತ ಹೇಳಿದರೆ, ನೀನು ಧೈರ್ಯದಿಂದಿರು. ಈಸ್ ಎನ್ಕರೇಜಿಂಗ್ ಹಿಸ್ ಸನ್. ತಂದೆ ಮಗನನ್ನು ಉತ್ತೇಜನ, ಯಾಕಂದರೆ ಹೊಸದಾಗಿ ರೆಸ್ಪಾನ್ಸಿಬಿಲಿಟಿ ತಗೊಂಡಿದ್ದಾನೆ ಸೊಲೊಮೋನನು. ಆದ ಕಾರಣ ಈಗ ದಾವಿದನ ಅವನ ವಿಷಯದಲ್ಲಿ ನೀನು ಹೇಳ್ತಿದ್ದಾನೆ, ನೀನು ಧೈರ್ಯದಿಂದಿರು ಮತ್ತು ನಿನ್ನ ಪೌರುಷವನ್ನು ತೋರಿಸು. ವಾವ್, ಎಂತ ಆ ರೀತಿಯಾಗಿ ಹೇಳಿಬಿಟ್ಟು 3ನೇ ವಚನದಲ್ಲಿ, ಮೊದಲನೇ ಅರಸುಗಳ ಗ್ರಂಥ 2:3ರಲ್ಲಿ, ನಿನ್ನ ದೇವರಾದ ಯೆಹೋವನ ಕಟ್ಟಳೆಯನ್ನು ಕೈಕೊಂಡು ಆತನ ಮಾರ್ಗದಲ್ಲೇ ನಡೆದುಕೋ. ಬಹಳ ಇಂಪಾರ್ಟೆಂಟ್. ಸಾಯೋದಕ್ಕೆ ಇನ್ನು ಕೆಲವು ನಿಮಿಷಗಳಲ್ಲಿ ದೇವರ ಬಗ್ಗೆ ನೆನಪಿಸ್ತಾ ಇದ್ದಾನೆ ದಾವಿದನು. ಭಾಳ ಇಂಪಾರ್ಟೆಂಟ್. ದೇವರ ಬಗ್ಗೆ ಟೀಚ್ ಮಾಡುವಂಥ ತಂದೆ ನಿಮಗಿದ್ದರೆ ಭಾಳ ಧನ್ಯರು ನೀವು. ನನಗೆ ಅಂಥ ಒಂದು ಅವಕಾಶ ಇರಲಿಲ್ಲ. ಆದರೆ ಆತ್ಮಿಕ ತಂದೆ ಒಬ್ಬರು ದೇವರ ಮಾರ್ಗವನ್ನೇ ನನಗೆ ಬಹಳಷ್ಟು ತಿಳಿಸಿದ್ದರಿಂದ ಇವತ್ತು ದೇವರ ವಾಕ್ಯದ ವಿಷಯದಲ್ಲಿ ಸ್ವಲ್ಪ ಮಟ್ಟಿಗೆ ನಾನು ತಿಳ್ಕೊಂಡಿದ್ದೇನೆ. ಆದ ಕಾರಣ ಇಲ್ಲಿ ದೇವರ ವಾಕ್ಯವನ್ನು ಕೈಕೊಂಡು ನಡೆ, ಆತನ ಮಾರ್ಗದಲ್ಲೇ ನಡೆದುಕೋ. ಮೋಶೆಯ ಧರ್ಮಶಾಸ್ತ್ರದಲ್ಲಿ ಬರೆದಿರುವ ಆತನ ಆಜ್ಞಾ ನಿಯಮ ವಿಧಿ ನಿರ್ಣಯಗಳನ್ನು ಪಾಲಿಸು. ನೋಡ್ರಿ, ಸಾಯ್ತಾ ಇರುವಾಗ ಸಾಮಾನ್ಯವಾಗಿ ಏನು ಹೇಳ್ತೇವೆ, ಆಸ್ತಿಯಲ್ಲಿ ಇಟ್ಟಿದ್ದೇನೆ, ಈ ವಿಲ್ ಬರೆದಿದ್ದೇನೆ, ಇಂಥದ್ದು ಮಾತಾಡ್ತಾರೆ, ತಪ್ಪೇನಿಲ್ಲ, ಒಳ್ಳೆಯದು. ಭೂಲೋಕದಲ್ಲಿರುವಾಗ ಅದೆಲ್ಲ ಬೇಕು. ಮನೆ ವಿಷಯದಲ್ಲಿ, ಮದುವೆ ವಿಷಯದಲ್ಲಿ ಸಾಯ್ತಾ ಇರುವಾಗ ಮಾತಾಡ್ತಾರೆ. ಆದರೆ ದಾವಿದನು ದೇವರ ವಾಕ್ಯದ ಬಗ್ಗೆ ಮಾತಾಡ್ತಾನೆ. ದಾವಿದನು ದೇವರ ವಾಕ್ಯ ಕೈಕೊಂಡು ನಡೆಯೋದ್ರ ಬಗ್ಗೆ ಮಾತಾಡ್ತಾನೆ. ಮೋಶೆಯ ಧರ್ಮಶಾಸ್ತ್ರವನ್ನು ಅವನು ಮಾತಾಡ್ತಿದ್ದಾನ್ರಿ.
ಮೋಶೆಯ ಧರ್ಮಶಾಸ್ತ್ರದಲ್ಲಿ ಬರೆದಿರುವ ಆತನ ಎಲ್ಲ ಆಜ್ಞೆಗಳನ್ನು ಪಾಲಿಸು. ಹೀಗೆ ಮಾಡುವುದಾದರೆ, ದಯವಿಟ್ಟು ಗಮನಿಸ್ರಿ, ಮೊದಲನೇ ಅರಸುಗಳ ಗ್ರಂಥ 2ನೇ ಅಧ್ಯಾಯದ 3ನೇ ವಚನದ ಮಧ್ಯಭಾಗದಲ್ಲಿ ಇರುವಂಥ ಒಂದು ವಾಕ್ಯ, ಹೀಗೆ ಮಾಡುವುದಾದರೆ, ಹೇಗೆ ಮಾಡುವುದಾದರೆ, ದೇವರ ವಾಕ್ಯವನ್ನು ಕೈಕೊಂಡು ನಡೆಯುವುದಾದರೆ ನೀನು ಯಾವುದನ್ನು ಮಾಡಿದರೂ ಎಲ್ಲಿಗೆ ಹೋದರೂ ಸಕ್ಸಸ್. ಯಾವುದನ್ನು ಮಾಡಿದರೂ ಎಲ್ಲಿಗೆ ಹೋದರೂ ಕೃತಾರ್ಥನಾಗಿರ್ವಿ. ಭೂಲೋಕದಲ್ಲಿ ನಾವು ಜೀವಿಸುವಾಗ ನಾವು ಎಲ್ಲಿ ಹೋದರೂ ಯಾವುದನ್ನು ಮಾಡಿದರೂ ನಾವು ಕೃತಾರ್ಥರಾಗಬೇಕು, ಪ್ರಾಸ್ಪರಸ್ ಆಗಬೇಕು, ನಾವು ಯಶಸ್ವಿಯನ್ನು ಹೊಂದಿದವರಾಗಿರ್ಬೇಕು. ನೀನು ಕೃತಾರ್ಥನಾಗಿರುವಿ ಮತ್ತು ಯೆಹೋವನು ನಿನ್ನ ಸಂತಾನದವರನ್ನು ನಂಬಿಗಸ್ತರಾಗಿ ಪೂರ್ಣ ಮನಸ್ಸಿನಿಂದಲೂ ಪೂರ್ಣ ಪ್ರಾಣದಿಂದಲೂ ನನಗೆ ನಡೆದುಕೊಳ್ಳುವುದರಲ್ಲಿ ಜಾಗರೂಕರಾಗಿರುವುದಾದರೆ ಅವರಿಗೂ ಕೂಡ ಬ್ಲೆಸ್ಸಿಂಗು, ಆಶೀರ್ವಾದ. ನಿನಗೂ ಆಶೀರ್ವಾದ, ನಿನ್ನ ಸಂತತಿಯವರಿಗೂ ಆಶೀರ್ವಾದ. ಎಂಥ ಒಂದು ಮಾತು ನೋಡ್ರಿ. ದಾವೀದನು ಇನ್ನು ಕೆಲವು ನಿಮಿಷಗಳಲ್ಲಿ ಪ್ರಾಣ ಬಿಡಲಿಕ್ಕಿದ್ದಾನೆ. ಆ ರೀತಿಯಾಗಿರುವಾಗ ಮಗನಿಗೆ ಕೊಟ್ಟಂಥ ಹಿತೋಪದೇಶ, ಕೊನೆ ಮಾತು, ಕಡೇ ಮಾತು, ದೇವರ ಬಗ್ಗೆ, ದೇವರ ವಾಕ್ಯದ ಬಗ್ಗೆ, ವಿಧೇಯತೆ ಬಗ್ಗೆ, ಬ್ಲೆಸ್ಸಿಂಗ್ ಬಗ್ಗೆ, ಮೋಶೆಯ ಧರ್ಮಶಾಸ್ತ್ರದ ಬಗ್ಗೆ. ಆ ರೀತಿಯಾಗಿ ನಾವು ಜೀವನ ಮಾಡಬೇಕು. ಆ ರೀತಿಯಾಗಿ ನಾನು ಜೀವನ ಮಾಡಬೇಕಂತ ನನಗೂ ಇಷ್ಟ. ಸರಿ, ಆ ರೀತಿಯಾಗಿ ನೀವು ಜೀವಿಸುವುದಾದರೆ ದೇವರು ನನಗೆ ಮಾಡಿದ ವಾಗ್ದಾನವನ್ನು ಸ್ಥಿರಪಡಿಸುವನು. ಗಾಡ್ ವಿಲ್ ಎಸ್ಟಾಬ್ಲಿಷ್ ಆರ್ ಕನ್ಫರ್ಮ್ ದಿ ಪ್ರಾಮಿಸಸ್ ಎಂಬುದಾಗಿ. ಆ ರೀತಿಯಾಗಿ ಮೊದಲನೇ ಮಾತು ದಾವೀದನು ಹೇಳ್ತಾನೆ. ಈಗ ಎರಡನೇ ಮಾತು ಅಂದ ಹಾಗೆ ಮೊದಲನೇ ಅರಸುಗಳ ಗ್ರಂಥ 2ನೇ ಅಧ್ಯಾಯ ಸ್ವಲ್ಪ ದೊಡ್ಡ ಚಾಪ್ಟರ್, ಇದು ದೊಡ್ಡ ಅಧ್ಯಾಯ, ಸುಮಾರು 46 ವಚನಗಳಿದೆ. ಆದ ಕಾರಣ ನಾವು 1ರಿಂದ 25 ಒಂದು ಭಾಗವನ್ನಾಗಿ ನಾವು ಅಧ್ಯಯನ ಮಾಡಿಕೊಳ್ಳೋಣ್ರೆ. ಅನಂತರ 26ರಿಂದ 46ರವರೆಗೆ ಇನ್ನೊಂದು ಭಾಗವನ್ನಾಗಿ ನಾವು ಸ್ಟಡಿ ಮಾಡಿಕೊಳ್ಳೋಣ್ರಿ. ಸರಿ, ಈಗ ನಾವು ಬಂದಿರುವಂಥ ಭಾಗ 5ನೇ ವಚನ. ದಾವೀದನು ಈ ಸೀನ್ ದಯವಿಟ್ಟು ನೆನಪು ಮಾಡಿಕೊಡ್ರಿ. ದಾವೀದನೀಗ ಲಾಸ್ಟ್ ಇನ್ನು ಕೆಲವು ನಿಮಿಷಗಳು ಸತ್ತು ಹೋಗ್ತಾನೆ, ಹಾಸಿಗೆ ಹಿಡಿದಿದ್ದಾನೆ. ಪಕ್ಕದಲ್ಲಿ ಈಗ ತಾನೇ ರಾಜನಾಗಿ ಅಭಿಷೇಕ ಹೊಂದಿದಂಥ ಸೊಲೊಮೋನನು, ಬಹುಶಃ ಅವನ ತಾಯಿ ಬತ್ಷೆಬಳು, ಬಹುಶಃ ಅವನ ದಾವೀದನ ಕ್ಲೋಸ್ ಫ್ರೆಂಡ್ ನಾಥಾನನು, ಇವರೆಲ್ಲರೂ ನಿಂತ್ಕೊಂಡಿರ್ಬೋದಂತ ಕಾಣ್ತದೆ. ಅಂಥ ಒಂದು ದೃಶ್ಯದಲ್ಲಿ ಈಗ ದಾವೀದನು ಏನು ಮಾಡ್ತಾನೆ, ಯೋವಾಬನ ಬಗ್ಗೆ ಮಾತಾಡ್ತಾನೆ ರೀ. ಫಸ್ಟು ದೇವ್ರ ಬಗ್ಗೆ ಮಾತಾಡ್ದ, ಯೋವಾಬನ ಬಗ್ಗೆ ಮಾತಾಡುವಾಗ ಏನು ಮಾತಾಡ್ತಾನೆ ನೋಡೋಣ ಬನ್ನಿರಿ. 5ನೇ ವಚನ, ಯೋವಾಬನು ನನಗೆ ಮಾಡಿರುವುದನ್ನು ಬಲ್ಲೆಯಲ್ಲ. ಏನು ಮಾಡ್ದ ಯೋವಾಬ? ಅದು ದಾವೀದನಿಗೇನು ಮಾಡ್ದ? ಸಾಯಲಿಕ್ಕಿಂತ ಕೆಲವು ನಿಮಿಷಗಳಿರುವಾಗ ಅದನ್ನು ನೆನಪು ಮಾಡ್ಕೊಳ್ತಿದ್ದಾನಲ್ಲ ದಾವೀದನು. ಏನಿರ್ಬೋದು ಅಂತ ಹೇಳಿದರೆ, ಅವನು ಅಂದರೆ ಯೋವಾಬನು 2 ಇಸ್ರಾಯೇಲ್ ಸೇನಾಪತಿಗಳಾದಂಥ ಅಬ್ನೇರ್, ಅಮಾಸನನ್ನು ಕೊಂದು ಹಾಕಿದ. ಈ ಯೋವಾಬನೇನು ಮಾಡ್ತಾನೆ, 2 ನೀತಿವಂತರು, ದಾವೀದನ ಕ್ಲೋಸ್ ಹತ್ತಿರ ಸಹಾಯಕರಂತ ಹೇಳ್ಬೋದು, ಅಧಿಕಾರಿಗಳು, ಅವರಿಬ್ಬರನ್ನ ಇವನು ಕೊಂದು ಹಾಕಿರ್ತಾನೆ ಯೋವಾಬನು. ಯಾವಾಗ ಕೊಂದು ಹಾಕಿದಾನೆ ಅಂತ ಹೇಳಿದರೆ, ಯುದ್ಧ ಕಾಲದಲ್ಲಿ ಅಲ್ಲ, ಸಮಾಧಾನ ಕಾಲದಲ್ಲಿ. ಮತ್ತು ಇವರೆಲ್ಲ ಒಂದೇ ಪಾರ್ಟಿ, ಒಂದೇ ಗ್ರೂಪು, ಒಂದೇ ಕುಟುಂಬ ಅಂತ ಹೇಳ್ಬೋದು. ಹಾಗಿರುವಾಗ ವೈರಿಯನ್ನು ಕೊಲ್ಲುವಂತೆ ದಾವೀದನು ಇವರಿಬ್ಬರು ವಿಶ್ವಾಸಿಗಳನ್ನು ಕೊಂದು ಹಾಕಿರ್ತಾನೆ ರೀ. ಆದ ಕಾರಣ ಅವನಿಗೇನು ಮಾಡಬೇಕೆಂಬುದು ಬುದ್ಧಿವಂತನಾದ ನಿನಗೆ ಗೊತ್ತುಂಟಲ್ಲ, ಅವನ ಮುದಿ ತಲೆಯು ಸಮಾಧಿಯನ್ನು ಸಮಾಧಾನದಿಂದ ಸೇರದಂತೆ ನೋಡ್ಕೋ. ಹಾಗಾದರೆ ದಾವೀದನ ಕೊನೆ ಮಾತುಗಳು ಒಂದು 3 ಮಾತುಗಳಿದ್ದು. ಅದರಲ್ಲಿ ಮೊದಲನೇ ಮಾತು ಏನಂತ ಹೇಳಿದ್ರೆ, ದೇವ್ರ ಬಗ್ಗೆ ಹೇಳ್ದ, ಮಗನ ಬಗ್ಗೆ ಹೇಳ್ತಾನೆ. ನೀನು ದೇವ್ರ ವಾಕ್ಯ ಕೈಕೊಂಡು ನಡಿ, ಆಗ ನೀನು ಕೃತಾರ್ಥನಾಗಿರ್ತಿ. ಬ್ಲೆಸ್ಸಿಂಗ್.
ಎರಡನೇದಾಗಿ ಯೋವಾಬನ ಬಗ್ಗೆ ಮಾತಾಡ್ತಾನೆ. ಯಾಕಂದರೆ ಯೋವಾಬನು ಅನ್ಯಾಯವಾಗಿ ನೀತಿವಂತರಾದಂಥ ಇಬ್ಬರು ವ್ಯಕ್ತಿಗಳನ್ನು, ಯಾರ್ಯಾರು? ಅಬ್ನೇರ್, ಅಮಾಸ, ಇವರಿಬ್ಬರನ್ನು ಅನ್ಯಾಯ ಅವರಿಬ್ಬರಿಗೆ ಮಾಡಿದ್ದರಿಂದ ನೀನು ಸೊಲೊಮೋನನೇ, ನೀನು ಬುದ್ಧಿವಂತನಾದ ನೀನು ಅವರನ್ನು ದಂಡಿಸು ಎಂಬ ತಾತ್ಪರ್ಯವುಳ್ಳ ಮಾತನ್ನು ದಾವೀದನು ಹೇಳ್ತಾನೆ ರೀ. ಆದರೆ ಇದು ನೆಗೆಟಿವ್ ಆಗಿದೆ. ಇನ್ನೊಂದು ವಿಷಯ ಕೂಡ ಹೇಳ್ತಾನೆ. ಆ ಲೆಕ್ಕದ ಪ್ರಕಾರವಾಗಿ ನೋಡುವಾಗ 4 ವಿಷಯಗಳು ಅಂತ ಹೇಳ್ಬೋದು. ಆದರೆ ಒಂದು ನೆಗೆಟಿವ್ ಆಯಿತು, ನಕಾರಾತ್ಮಕವಾದ ವಿಷಯ ಆಯಿತು ಯೋವಾಬನ ಬಗ್ಗೆ. ಈಗ ಒಂದು ಒಳ್ಳೆ ಮಾತನ್ನು ಹೇಳ್ತಾನೆ. ಅದೇನು ಒಳ್ಳೆ ಮಾತು ನೋಡೋಣ ಬನ್ನಿರಿ. ಆದರೆ ನೀನು ಗಿಲ್ಯಾದನಾದ ಬರ್ಜಿಲ್ಲಯ ಮಕ್ಕಳಿಗೆ ಉಪಕಾರ ಮಾಡಬೇಕು. ಯಾರಿಗೆ ನೀನು ದಂಡಿಸಬೇಕು ಅರಸನಾಗಿ, ಯಾರಿಗೆ ಸಹಾಯ ಮಾಡಬೇಕು ಎಂಬುದನ್ನು ಹೇಳ್ಕೊಡ್ತಿದ್ದಾನೆ ರೀ. ಬರ್ಜಿಲ್ಲೈ ಯಾರು? ಬರ್ಜಿಲ್ಲೈ ಯಾರು ಅಂತ ಹೇಳಿದಾಗ ಅಂದ ಹಾಗೆ ಬರ್ಜಿಲ್ಲೈ ಅಂತ ಹೇಳಿದರೆ ಅವನ ಹೆಸರಿನ ಅರ್ಥ ಅಯನ್ ಹಾರ್ಟೆಡ್, ಕಬ್ಬಿಣ ಹೃದಯದವನು ಅಂತ ಹೇಳ್ಬಿಟ್ಟು. ಅಯನ್ ಹಾರ್ಟೆಡ್ ಎಂಬಂಥ ಈ ಒಬ್ಬ ಕಠಿಣ ಹೃದಯ ಇರುವಂಥ ಈ ಮನುಷ್ಯನು ಬರ್ಜಿಲ್ಲೈ. ಆದ ಕಾರಣ ಬರ್ಜಿಲ್ಲೈ ಮಕ್ಕಳಿಗೆ ಉಪಕಾರ ಮಾಡಬೇಕು ಅಂತ ಹೇಳ್ಬಿಟ್ಟು ದಾವೀದನು ಸೊಲೊಮೋನನಿಗೆ ತನ್ನ ಕೆಲವು ನಿಮಿಷಗಳು ಇನ್ನೇನು ಸತ್ತು ಹೋಗಲಿಕ್ಕೆ ಅವಾಗ ಹೇಳ್ತಿದ್ದಾನೆ. ಒಳ್ಳೆಯ ಅಭ್ಯಾಸ ಅಲ್ವಾ? ಒಂದು ವೇಳೆ ಯಾರ್ಯಾರು ಉಪಕಾರ ಮಾಡಿದರೋ ಅವರಿಗೆ ಪ್ರತಿ ಉಪಕಾರ ಮಾಡುವಂಥದ್ದನ್ನು ತಾನು ಮಾಡಲಿಕ್ಕಾಗಲಿಲ್ಲ ದಾವೀದನಿಗೆ, ಆದರೆ ತನ್ನ ಮಗನಿಗೆ ಒಪ್ಪಿಸ್ಬಿಟ್ಟು ಹೋಗ್ತಾನೆ, ನೀನು ಆ ಕೆಲಸ ಮಾಡಂತ ಹೇಳ್ಬಿಟ್ಟು. ಯಾಕೆ ಈ ಮಾತನ್ನು ಹೇಳ್ತಾನೆ? ಯಾಕಂತ ಹೇಳಿದ್ರೆ ಬರ್ಜಿಲ್ಲೈ ಏನು ಮಾಡ್ತಾನೆ, ಇನ್ನೊಂದು ಮಾತು ಕೂಡ ರೆಕಮೆಂಡೇಶನ್ ಮಾಡ್ತಾನೆ ರೀ ಬರ್ಜಿಲ್ಲೈ ಮಕ್ಕಳ ಬಗ್ಗೆ. ಅದೇನೆಂದರೆ ಅವನ ಮಕ್ಕಳು ನಿತ್ಯವೂ ನಿನ್ನ ಪಂಕ್ತಿಯಲ್ಲಿ ಊಟ ಮಾಡುತ್ತಿರಬೇಕು. ವಾವ್, ಭಾಳ ದೊಡ್ಡ ಮಾತಿದು. ಯಾಕಂತ ಹೇಳಿದ್ರೆ ಕಿಂಗ್ಸ್ ಟೇಬಲ್, ರಾಜನ ಜೊತೆಗೆ ಊಟ ಮಾಡುವಂಥ ಒಂದು ಭಾಗ್ಯ ಇವ್ರಿಗೆ ಕೂಡ ಅಂತ ಹೇಳ್ಬಿಟ್ಟು ರೆಕಮೆಂಡೇಶನ್ ಮಹಾರಾಜನಾದಂಥ ದಾವೀದನು ಹೇಳ್ತಾನೆ. ಯಾಕೆ ಅಂತ ಹೇಳ್ಬಿಟ್ಟು ನೋಡೋಣ. ಯಾಕಂದರೆ 7ನೇ ವಚನ 2ನೇ ಭಾಗ, 1ನೇ ಅರಸು 2ನೇ ಅಧ್ಯಾಯದ 7ನೇ ವಚನದ 2ನೇ ಭಾಗದಲ್ಲಿ, ಯಾಕಂದರೆ ನಾನು ನಿನ್ನ ಸಹೋದರನಾದ ಅಬ್ಸಲೋಮನ ಬಳಿಯಿಂದ ಓಡಿ ಹೋದಾಗ, ಹೌದಲ್ವಾ, ದಾವೀದನ ವಿರುದ್ಧವಾಗಿ ಅಬ್ಸಲೋಮನು ರಿವರ್ಸ್ ಆಗಿಬಿಟ್ಟಿರ್ತಾನೆ, ಉಲ್ಟಾ ತಿರುಗಿ ಬಿದ್ದುಬಿಟ್ಟಿರ್ತಾನೆ. ಸ್ವಂತ ಮಗನೇ ತಂದೆಗೆ ವಿರುದ್ಧವಾಗಿ ಆಪೋಸಿಟ್ ಆಗಿಬಿಟ್ಟಿರ್ತಾನೆ. ಆದ ಕಾರಣ ದಾವೀದನು ಓಡಿ ಹೋಗ್ತಾ ಇರ್ತಾನೆ ಮಗನಿಂದ. ಅವನ ಜೊತೆ ಕೆಲವರೆಲ್ಲ ಸೇರಿಕೊಂಡು ಎಲ್ಲರೂ ಓಡೋಗ್ತಾ ಇರ್ತಾರೆ. ಓಡೋಗ್ತಾ ಇದ್ದಾಗ ಈ ಬರ್ಜಿಲ್ಲೈ ಏನು ಮಾಡಿದರೆ ನನ್ನನ್ನು ಉಪಚರಿಸಿದರು, ಊಟ ತಂದು ಕೊಟ್ಟರು. ನಾನು ಓಡಿ ಹೋಗ್ತಿದ್ದಾಗ ಅಡವಿಯಲ್ಲಿ ನನಗೆ ಊಟ ತಂದು ಕೊಟ್ಟರು. ಈ ಊಟ ತಂದು ಕೊಟ್ಟದ್ರಿಂದ ನೀನು ನಿನ್ನ ಅರಮನೆಯ ಟೇಬಲ್ನಲ್ಲಿ ಅವ್ರಿಗೆ ಡೈಲಿ ನಿನ್ನ ಜೊತೆಗೆ ಅವ್ರು ಊಟ ಮಾಡಬೇಕು. ಇದು ದಾವೀದನ ಕೊನೆಯ ಆಶೆ. ಸಾಯ್ತಾ ಇದ್ದಾನೆ, ಇನ್ನೊಂದು 5 ನಿಮಿಷ ಬಹುಶಃ ಸಾಯ್ತಿದ್ದಾನೆ. ಆವಾಗ ಈ ಮಾತನ್ನು ಹೇಳ್ತಾನೆ. ಒಂದು ದೇವ್ರ ಬಗ್ಗೆ ಅವನು ಮಾತಾಡಿದನು ಕೊನೆಯ ಮಾತುಗಳಲ್ಲಿ, ಒಂದು ಅನಂತರ ಯೋವಾಬನ ಬಗ್ಗೆ ಅವನಿಗೆ ದಂಡಿಸಬೇಕೆಂಬಂಥ ಮಾತನ್ನು ಹೇಳ್ತಾನೆ. 3ನೇದಾಗಿ ಈ ಬರ್ಜಿಲ್ಲೈಯ ಮಕ್ಕಳ ವಿಷಯದಲ್ಲಿ ಅವರಿಗೆ ಉಪಕಾರ ಮಾಡಬೇಕೆಂಬುದಾಗಿ 3 ಮಾತುಗಳನ್ನು ಹೇಳಿಬಿಟ್ಟು ಕೊನೆಯದಾಗಿ ಇನ್ನೊಂದು ನೆನಪು ಬರ್ತಿತ್ತು ಅವನಿಗೆ, 4ನೇದಾಗಿ. ಅದೇನೆಂದರೆ, ಯಾಕಂತ ಹೇಳಿದ್ರೆ ಅಬ್ಸಲೋಮನಿಂದ ಓಡಿ ಹೋಗ್ತಿದ್ದಾಗ ನಡೆದಂಥ ಘಟನೆ ಇನ್ನೊಂದು ನೆನಪಾಗ್ಬಿಡ್ತು ಅವನಿಗೆ. ಇನ್ನೇನು ಒಂದು 2-3 ನಿಮಿಷ ಸತ್ತೋಗ್ತಾ ಇದ್ದಾನೆ ದಾವೀದನು. ಆವಾಗ ಏನು ಹೇಳ್ತಾನೆ, ಬೆನ್ಯಾಮೀನನಾದ ಶಿಮ್ಮಿ ಅಂತ ಒಬ್ಬನಿದ್ದಾನೆ, ಅವನು ಏನು ಮಾಡ್ದ, ನನಗೆ ಭಾಳ ಶಾಪ ಕೊಟ್ಟ ನನಗೆ. ಆದ ಕಾರಣ ನಾನು ಅವನಿಗೆ ಪ್ರಾಮಿಸ್ ಮಾಡಿಬಿಟ್ಟೆ, ಏನಂತ, ನಾನು ನಿನಗೆ ಶಿಕ್ಷೆ ಕೊಡೋದಿಲ್ಲ ಅಂತ ಹೇಳ್ಬಿಟ್ಟು. ಆದರೆ ನೀನು ಪ್ರಾಮಿಸ್ ಮಾಡಿಲ್ಲಲ್ಲ, ಆದ ಕಾರಣ ನೀನು ಅವನಿಗೆ ಶಿಕ್ಷೆ ಕೊಡು. ಆ ಮುದ್ದಿ ತಲೆಯನ್ನು ಸಮಾಧಾನದಿಂದ ಸಮಾಧಿಗೆ ಸೇರದಂತೆ ಮಾಡು ಎಂಬುದಾಗಿ ಹೇಳಿ
10ನೇ ವಚನ, ಅನಂತರ ದಾವೀದನು ಪಿತೃಗಳ ಬಳಿಗೆ ಸೇರಿದನು, ಸತ್ತು ಹೋಗ್ಬಿಟ್ಟು. ದಾವೀದನ ಲಾಸ್ಟ್ ಮಾತು, ಟೇಕ್ ರಿವೆಂಜ್, ಮುಯ್ ತೀರಿಸು ಅಥವಾ ದಂಡಿಸು ಎಂಬುದಾಗಿ. ಈ ರೀತಿಯಾಗಿ ಮುಕ್ತಾಯವಾಗುತ್ತೆ ಮೊದಲನೇ ಅರಸುಗಳ ಗ್ರಂಥ 2ನೇ ಅಧ್ಯಾಯ. 1ರಿಂದ 10 ನೋಡ್ಕೊಂಡಿದ್ವಿ. ಉಳಿದಂಥದ್ದನ್ನು ಮುಂದಿನ ನಾವು ಸರಣಿ ಸಂದೇಶದಲ್ಲಿ ನೋಡೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 2. Now the days of David drew nigh that he should die, and he charged Solomon his son, saying, I go the way of all the earth. Be thou strong therefore, and shew thyself a man, and keep the charge of the Lord thy God, to walk in his ways, to keep his statutes, and his commandments, and his judgments, and his testimonies, as it is written in the law of Moses, that thou mayest prosper in all that thou doest, and whithersoever thou turnest thyself. That the Lord may continue his word which he spake concerning me, saying, If thy children take heed to their way, to walk before me in truth with all their heart and with all their soul, there shall not fail thee, said he, a man on the throne of Israel. Moreover, thou knowest also what Joab the son of Zeruiah did to me, and what he did to the 2 captains of the hosts of Israel, unto Abner the son of Ner, and unto Amasa the son of Jether, whom he slew, and shed the blood of war in peace, and put the blood of war upon his girdle that was about his loins, and in his shoes that were on his feet. Do therefore according to thy wisdom, and let not his hoar head go down to the grave in peace. But shew kindness unto the sons of Barzillai the Gileadite, and let them be of those that eat at thy table. For so they came to me when I fled, because of Absalom thy brother. And behold, thou hast with thee Shimei the son of Gera, a Benjamite of Bahurim, which cursed me with a grievous curse in the day when I went to Mahanaim. But he came down to meet me at Jordan, and I swear to him by the Lord, saying, I will not put thee to death with the sword. Now therefore hold him not guiltless, for thou art a wise man, and knowest what thou oughtest to do unto him. But his hoar head bring thou down to the grave with blood. So David slept with his fathers, and he was buried in the city of David. And the days that David reigned over Israel were 40 years. 7 years reigned he in Hebron, and 33 years reigned he in Jerusalem. Then sat Solomon upon the throne of David his father, and his kingdom was established greatly. And Adonijah the son of Haggith came to Bathsheba the mother of Solomon. And she said, Comest thou peaceably? And he said, Peaceably. He said, Moreover, I have somewhat to say unto thee. And she said, Say on. And he said, Thou knowest that the kingdom was mine, and that all Israel set their faces on me, that I should reign. Howbeit the kingdom is turned about, and is become my brother's, for it was his from the Lord. And now I ask one petition of thee, deny me not. And she said unto him, Say on. And he said, Speak, I pray thee, unto Solomon the king, for he will not say thee nay, that he give me Abishag the Shunammite to wife. And Bathsheba said, Well, I will speak for thee unto the king. Bathsheba therefore went unto King Solomon to speak unto him for Adonijah. And the king rose up to meet her, and bowed himself unto her, and sat down on his throne, and caused a seat to be set for the king's mother. And she sat on his right hand. Then she said, I desire one small petition of thee. I pray thee, say me not nay. And the king said unto her, Ask on, my mother, for I will not say thee nay. And she said, Let Abishag the Shunammite be given to Adonijah thy brother to wife. And King Solomon answered and said unto his mother, And why dost thou ask Abishag the Shunammite for Adonijah? Ask for him the kingdom also, for he is mine elder brother, even for him, and for Abiathar the priest, and for Joab the son of Zeruiah. Then King Solomon sware by the Lord, saying, God do so to me, and more also, if Adonijah have not spoken this word against his own life. Now therefore, as the Lord liveth, which hath established me, and set me on the throne of David my father, and who hath made me an house, as he promised, Adonijah shall be put to death this day. And King Solomon sent by the hand of Benaiah the son of Jehoiada,
and he fell upon him that he died.